ಸರ್ಕಾರದ ಒಂದು ಭಾಗವಾಗಿರೋ ಸರ್ ಹುಬ್ಬಳ್ಳಿ ಒಂದು ಘಟನೆ ಆಯಿತು, ಒಂದು ಬಾಲಕಿ ಹತ್ಯೆ ಆಗಿದೆ. ಯಾವುದೋ ಬೇರೆ ರಾಜ್ಯದ ಮಕ್ಕಳು ಸೇರ್ಕೊಂಡೆ ಅದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಇವತ್ತಿನ ಸಭೆಯಲ್ಲಿ ಆ ಬಗ್ಗೆ ಚರ್ಚೆ ಆಯ್ತಾ? ಸರ್ಕಾರ ನೋಟಿಸ್ ಮಾಡಬೇಕು. ಅಲ್ಲ, ಅದರ ಬಗ್ಗೆ ಚರ್ಚೆ ಮಾಡಿದೀವಿ. ಏನಾಗಿದೆ, ಸಮರ್ಪಕವಾಗಿ ಪ್ಯಾನ್ ಕರ್ನಾಟಕ ಯಾರು ಬೇರೆ ಬೇರೆ ಹೊರ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಅದನ್ನು ಯಾವ ರೀತಿಯಾಗಿ ಅವ್ರನ್ನ ನಾವು ಪತ್ತೆ ಹಚ್ಚಬೇಕು, ಯಾವ ಇಲಾಖೆಯಲ್ಲಿ, ಅಥವಾ ಈಗ ನಮಗೆ ಆರ್ಗನೈಸ್ ಸೆಕ್ಟರ್ ಬಂದ್ರೆ ಈಸಿ. ಈ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಸೆಕ್ಟರ್ ಬರ್ತಾರೆ, ಟ್ರೈನಲ್ಲಿ ಬರ್ತಾರೆ, ಬಸ್ಸಲ್ಲಿ ಬರ್ತಾರೆ, ಅದನ್ನ ಹೆಂಗ್ ಕಂಡುಹಿಡಿಬೇಕು, ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಹೆಂಗ್ ಬರ್ತಾರೆ, ಹೆಂಗ್ ಕಂಡುಹಿಡಿಬೇಕು ಅನ್ನೋದಕ್ಕೆ ಇನ್ನು ಸ್ವಲ್ಪ ಕಾಲಾವಕಾಶ ಬೇಕು. ಆದ್ರೆ ನಾವಿಲ್ಲಿ ಹೇಳಿರ್ತಕ್ಕಂಥದ್ದು ಅವರಿಗೆ ನಿಮ್ಮ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ, ಯಾರ್ಯಾರು ಬರ್ತಾರೆ, ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಯಾರು ಬರ್ತಾರೆ, ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳಿ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಲ್ಲ, ಮಾಡಿದ್ದಾರೆ. ಆಬ್ವಿಯಸ್ಲಿ ಇದು ಆರ್ಗನೈಸ್ ಸೆಕ್ಟರ್ ಇದೆ, ರಿಸೀವ್ ಮಾಡೇ ಮಾಡ್ತಾರೆ. ಬಟ್ ನಮಗೆ ಪ್ರಾಬ್ಲಮ್ ಇರತಕ್ಕಂಥದ್ದು ಇದ್ರ ಜೊತೆಗೆ ಅನ್ಆರ್ಗನೈಸ್ ಸೆಕ್ಟರ್ ನಮ್ಮ ಮನೆ ಮುಂದೆ ನಿಮ್ಮ ಮನೆಯಲ್ಲಿ ಕೆಲಸ ಬಂದು ಬಿಹಾರ್ನವ್ರು UP ಅವ್ರು ಮಾಡ್ತಾರೆ. ಅದು ಸಂಪೂರ್ಣ ಮಾಹಿತಿ ನಮಗೆ ಸಿಗಲ್ಲ, ಇಲಾಖೆಗೆ ಸಿಗಲ್ಲ, ಸರ್ಕಾರಕ್ಕೂ ಸಿಗಲ್ಲ. ಇದು ಸಮರ್ಪಕವಾಗಿ ಚರ್ಚೆ ಮಾಡಿ ಇದು ಕಾನೂನೇ ತರಬೇಕು. ಅಂದ್ರೆ ಎವ್ರಿ ಪರ್ಸನ್ ಹೂ ಇಸ್ ಕಮಿಂಗ್ ಬೇರೆ ಸ್ಟೇಟ್ಲಿಂದ, ಇಂಟರ್ ಸ್ಟೇಟ್ಲಿಂದ ಯಾರೇ ಒಬ್ಬರು ಲೇಬರ್ ಬರ್ತಾ ಇದ್ದಾನೆ ಅಂತಂದ್ರೆ ಇದು ಕೇವಲ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲ, ಸರ್ಕಾರ ಜೊತೆಗೆ ಎಲ್ಲಾ ಇಲಾಖೆಯವರು ಇದನ್ನ ಯಾವ ರೀತಿ ನಾವು ಮಾಡಬೇಕನ್ನೋದಕ್ಕೆ, ಕಡಿವಾಣ ಯಾವ ರೀತಿ ಅಂದ್ರೆ ಮಾಹಿತಿ ಯಾವ ರೀತಿ ಪಡಿಬೇಕನ್ನೋದಕ್ಕೆ ಸಮರ್ಪಕವಾಗಿ ಚರ್ಚೆ ಆಗಬೇಕು. ರೋಬೋಸ್ಟ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ತರಬೇಕು. ಅದು ಬರೀ ನನ್ನ ಇಲಾಖೆಯಿಂದ ಮಾತ್ರ ಆಗಕ್ಕೆ ಸಾಧ್ಯ ಇಲ್ಲ. ನನ್ನ ಇಲಾಖೆ ಪ್ರಮುಖವಾಗಿ ನಾನು ಮೂವ್ ಮಾಡಿದ್ರು ಕೂಡ ಐ ರಿಕ್ವೈರ್ ಆಲ್ ದ ಸಪೋರ್ಟ್. ಯಾಕಂದ್ರೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಬೇಕು, IT ಡಿಪಾರ್ಟ್ಮೆಂಟ್, ID ಡಿಪಾರ್ಟ್ಮೆಂಟ್, ಎಲ್ಲ ಇಲಾಖೆಗಳು ಬೇಕಾಗುತ್ತೆ. ಸರ್ಕಾರದ ಸಂಪೂರ್ಣವಾಗಿ ಇದಕ್ಕೊಂದು ಸಮರ್ಪಕವಾದಂತ ಮುಂದೆ ಬರ್ತಾ ದಿನಗಳಲ್ಲಿ ಇದನ್ನ ಚರ್ಚೆ ಮಾಡಿ ವಿ ಹ್ಯಾವ್ ಟು ಆಕ್ಚುಲಿ ಹ್ಯಾವ್ ಲಾಟ್ ಆಫ್ ಇನ್ಪುಟ್ಸ್ ಬೇಕು. ಯಾಕಂದ್ರೆ ಒಬ್ಬರು ಮಾಹಿತಿ ಹೆಂಗ್ ಬರಬೇಕು, ಎಲ್ಲಿ ಪರ್ಮಿಷನ್ ಕೊಡಬೇಕು, ಯಾರೋ ಬಂದ್ರು ಈಗ ಅಗ್ರಿಕಲ್ಚರ್ ಲೇಬರು ಹೆಂಗ್ ಬರ್ತಾನೆ, ಹೆಂಗ್ ಹೋಗ್ತಾನೆ, ಏನ್ ನಾವು ಚೆಕ್ ಪೋಸ್ಟ್ ನಲ್ಲಿ ವೆರಿಫೈ ಮಾಡಬೇಕಾ, ಏನ್ ಚೆಕ್ ಪೋಸ್ಟ್ ನಲ್ಲಿ ಎವ್ರಿಬರಿಗೆ ಫ್ರಿಸ್ಕ್ ಮಾಡಬೇಕಾ, ಬಸ್ನಲ್ಲಿ ಬರೋರಿಗೆ ಚೆಕ್ ಮಾಡಬೇಕಾ, ಹೆಂಗ್ ಚೆಕ್ ಮಾಡಬೇಕು ಅನ್ನೋದಕ್ಕೆ ಸಮರ್ಪಕವಾಗಿ ಚರ್ಚೆ ಆಗಬೇಕು. ಅದಕ್ಕಾಗಿ ನಾನು ಇವತ್ತೇ ಸಂಪೂರ್ಣವಾಗಿ ಅದಕ್ಕೆ ಉತ್ತರ ಕೊಡಕ್ಕೆ ಬರೋದಿಲ್ಲ. ಆದ್ರೆ ಯಾರ್ಯಾರು ಕಾಂಟ್ರಾಕ್ಟ್ ಲೈಸೆನ್ಸ್ ಇದ್ದಾರೆ ನಮ್ಮಲ್ಲಿ ಅವರಿಗೆ ತಾಕೀತು ಮಾಡಿದೀವಿ. ಕಾಂಟ್ರಾಕ್ಟ್ ಲೈಸೆನ್ಸ್ ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಎನ್ಸ್ಫೋರ್ತ್ ನಮಗೆ ಸಂಪೂರ್ಣವಾದ ಮಾಹಿತಿ ಸರ್ಕಾರ ಕೊಡಬೇಕಂತ ಹೇಳಿ ನಾವು ಹೇಳಿದೀವಿ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ಭಾಗವಾಗಿರೋ ಉಪಮುಖ್ಯಮಂತ್ರಿಗಳು ಇವತ್ತು ಸಮುದಾಯದ ಶಾಸಕರು ಸಚಿವರು ಸಭೆ ಕರೆದಿದ್ದಾರೆ. ಇದನ್ನ ಯಾವ ರೀತಿಯಾಗಿ ನೋಡ್ತೀರಾ? ಅಲ್ಲ, ಇದು ಆತಂಕ ಇರುತ್ತೆ ಅವರಿಗೆ. ಐ ಆಮ್ ನಾಟ್ ಅಗೇನೆಸ್ಟ್ ಇಟ್, ಬಟ್ ಮೈ ಒನ್ಲಿ ಸಜೆಷನ್ ನಾನು ಹೇಳೋದು ಇದನ್ನ ಫಸ್ಟ್ ಬರ್ಲಿ ಅಲ್ಲ, ಸರ್ಕಾರದ ದಾಖಲಾತಿ ತಾವು ನೋಡ್ಕೊಳ್ಳಿ. ಕಮ್ಮಿ ಇದೆ, ನನ್ನ ತಾಲೂಕಿನಲ್ಲಿ 10,000 ಕಮ್ಮಿ ಇದೆ, ತೋಮನಿ ಮಾಹಿತಿ ಕೊಡಿ. ಸುಮ್ಮನೆ ನಮ್ಗೆ ಕಮ್ಮಿ ಇದೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅರ್ಥ ಏನಿದೆ? ಮೈ ಒನ್ಲಿ ಫೀಲಿಂಗ್ ಇಸ್ ನಮ್ಮ ತಾಲೂಕಿನಲ್ಲಿ 10,000 ನಮ್ಮ ಸಮಾಜದ ಕಮ್ಮಿ ಇದೆ ಅಂತ ಇಟ್ಕೊಳ್ರಿ. ಆ ದಾಖಲಾತಿ ಬಂದ್ಮೇಲೆ ವೆರಿಫೈ ಮಾಡೋವರೆಗೆ ನಾ ತಡಿಬೇಕಲ್ಲ. ಆ ದಾಖಲಾತಿನ ಕೈಗೆ ಮುಟ್ಟಿಲ್ಲ, ಆಯ್ತು, ಇಲ್ಲಿವರೆಗೆ ಯಾರು ಮಾಡಿದಾರೆ ಕಾಸ್ಟ್ ಸೆನ್ಸಸ್? ಯಾರು ಮಾಡಿಲ್ಲ, ಯಾರು ಮಾಡಿಲ್ತಾನೆ? ಮಾಡಿದೀವಿ ಫಸ್ಟ್, ಮೊದಲನೇ ಸರಿ ಕಾಸ್ಟ್ ಸೆನ್ಸಸ್ ಆಗಿದೆ. ಅದು ಸರಿ ಇದೆಯೋ ತಪ್ಪಿಲ್ಲ ಅಂದ್ರೆ ನೀವು ಹೆಂಗ್ ಹೇಳ್ತೀರ? ವಾಟ್ ಬೇಸಿಸ್ ಯು ಆರ್ ಟೆಲ್ಲಿಂಗ್ ಇಟ್ ಇಸ್ ರಾಂಗ್? On what basis you are telling it is wrong? I am not defending government, but I am asking a question. On what basis you are telling it is wrong? There is no evidence for them to tell it is wrong. ನಿಮ್ಮ ಪಕ್ಷದವರು ಮಂಡ್ಯ MLA ಯಾರು ಇರ್ಲಿ, ನಮ್ಮನೆಗೆ ಬಂದಿಲ್ಲ ಅಲ್ರಿ ಹೇಳ್ತಿರೋದು ನಮ್ಮ ಪಕ್ಷ ನಿಮ್ಮ ಪಕ್ಷ ಅಂತಕ್ಕಂಥದ್ದಲ್ಲ, BJP ಕಾಂಗ್ರೆಸ್ JDS ಅಂತಕ್ಕಂಥದ್ದಲ್ಲ. ಇಫ್ ಎನಿಬಡಿ ಇಸ್ ಸೇಯಿಂಗ್ ದಟ್ ರಾಂಗ್ ಇದೆ ಅಂತಂದ್ರೆ ಆನ್ ವಾಟ್ ಜಸ್ಟಿಸ್? ನಿಮ್ಮ ಮನೆಗೆ ಬಂದಿರೋ ಅಂದ ತಕ್ಷಣ ರಾಂಗಾ? ನಮ್ಮ ಸಮುದಾಯದ ಜನಸಂಖ್ಯೆ ಇಷ್ಟಿದೆ, ಅದರಲ್ಲಿ ತೋರಿಸಿರುವಂತ ಜನಸಂಖ್ಯೆ ವ್ಯತ್ಯಾಸ ಇದೆ ಮತ್ತು ಸಮುದಾಯದ ವಿಭಾಗವಾರು ವಿಂಗಡಣೆ ಮಾಡುವ ಮೂಲಕ ಅಲ್ಲ ಒಡೆಯುವಂತ ಕೆಲಸ ಮಾಡಿದ್ದಾರೆ ಅಂತ ಆರೋಪ. ಈಗ ಆರೋಪನ್ನ ಒಂದ್ ಸೈಡ್ ಇಡೋಣ. ನೀವೆಲ್ಲ ಸಮುದಾಯಗಳು ಕೇಳ್ರಿ. ನಾನು ಕೂಡ ರಾಜಕೀಯ ವ್ಯವಸ್ಥೆಯಲ್ಲಿ 30 ವರ್ಷ ಇದ್ದೇನೆ. ಎಲ್ಲರ ಸಮುದಾಯ ಲೆಕ್ಕ ಹಾಕಿದ್ರೆ ನಮ್ಮ ಕರ್ನಾಟಕದ 12 ಕೋಟಿ ಜನಸಂಖ್ಯೆ ಇದೆ. ನಿಮ್ದೆಷ್ಟು 1.5 ಕೋಟಿ, ನಮ್ದೆಷ್ಟು 4 ಕೋಟಿ, ಹಿಂಗೆಲ್ಲ ಸಮುದಾಯಗಳು ಹೇಳ್ತವೆ. ಸಪ್ರೇಟ್ ನಿಮ್ ಸಮುದಾಯ ಯಾವ್ದು ನನಗೆ ಗೊತ್ತಿಲ್ಲ. ನಿಮ್ ಸಮುದಾಯ ಹೋಗಿ ಕೇಳಿ, ನಿಮ್ ಸಮುದಾಯ ಸ್ವಾಮೀಜಿಗೆ ಕೇಳಿ, ನಮ್ಮ ಸಮುದಾಯ ಸ್ವಾಮೀಜಿಗೆ ಕೇಳಿ, ನಿಮ್ ಸಮುದಾಯದ ಎಲ್ಲ ಮುಖಂಡರು ಕೇಳಿ, ಎಲ್ಲರೂ ಜಾಸ್ತಿನೇ ಹೇಳ್ತಾರೆ. ಎಲ್ಲರೂ ಹೇಳೋದು ನೋಡಿದ್ರೆ 18 ಕೋಟಿ ಆಗ್ಬೇಕು ಕರ್ನಾಟಕದಾಗ. ಅದ್ರ ಬಗ್ಗೆ ಚರ್ಚೆ ಅಲ್ಲ. ಈಗ ಸಮರ್ಪಕವಾಗಿ ಸರ್ಕಾರ ಒಂದು ಸರ್ವೆ ಮಾಡಿದೆ. ಕಾಸ್ಟ್ ಸೆನ್ಸಸ್ ಮಾಡಿರ್ತಕ್ಕಂಥ ಸರ್ವೆ CD ಮುಖಾಂತರ ಕೊಡ್ತಾರೆ. ಅದನ್ನ ನೋಡಿ ಚರ್ಚೆ ಮಾಡಿ ಫಸ್ಟ್. ಅದನ್ನ ನೋಡಿ ಪಬ್ಲಿಕ್ ಡೊಮೈನ್ ಬಿಡ್ಲೇಬೇಕು ತಾನೆ. ದಿಸ್ ಹ್ಯಾಸ್ ಟು ಗೋ ಟು ದಿ ಕ್ಯಾಬಿನೆಟ್, ದೆನ್ ಇಟ್ ಹ್ಯಾಸ್ ಟು ಗೋ ಟು ದಿ ಅಸೆಂಬ್ಲಿ, ಡಿಬೇಟ್ ಆಗಬೇಕು, ವಿಚಾರನ ವಿಮರ್ಶೆ ಆಗಬೇಕು. ಸೊ ಮೊದಲೇ ದಯಮಾಡಿ ಇದು ತಪ್ಪಿದೆ ಅಂತ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತ ನನ್ನ ವಾದ.